ಫಿಂಗರ್ ಟಿಪ್ನಲ್ಲೇ ಜಗತ್ತನ್ನೇ ನೋಡ್ತಾರೆ, ಫಟಾಫಟ್ ಕೆಲಸ ಆಗ್ಬಿಡ್ಬೇಕು ಅನ್ನೋಂಥದ್ದು ಎಲ್ಲರಿಗೂ ಇರುತ್ತೆ. ಹಾಗಾದ್ರೆ ಈ ರೇಖಿ ಹೀಲಿಂಗ್ ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ? ಇಲ್ಲಿ ಏನು ಸಮಸ್ಯೆಯಿಂದ ಜನ ಬರ್ತಾರೋ ಈ ಟ್ರೀಟ್ಮೆಂಟ್ ಅನ್ನೋದು ಅದರ ಮೂಲವನ್ನು ಹುಡ್ಕೊಡುತ್ತೆ. ಅದೇನು ಪೂರ್ವ ಜನ್ಮನ, ಇಲ್ಲ ಪ್ರೇತಾತ್ಮನ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕಾ, ಅಥವಾ ಯಾವ ನೆಗೆಟಿವ್ ಎನರ್ಜಿಗಳಿಂದ ಅವ್ರಿಗೆ ಸಮಸ್ಯೆಗಳು ಬಂದಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ. ಈ ರೇಖಿ ಕಲಿಯುವಂತಹ ಪ್ರೋಸೆಸ್ ಹೇಗಿರುತ್ತೆ? ಹೀಲಿಂಗ್ ಪ್ರೋಸೆಸ್ ಎಷ್ಟು ದಿನ ಸಮಯ ತಗೊಳುತ್ತೆ? ಇಲ್ಲಿ ನಾವು ಕೊಡ್ತಾರಂಥ ಟ್ರೀಟ್ಮೆಂಟ್ ಕೇವಲ ಒಂದು ದಿನದಲ್ಲಿ ಅವರ ಸಮಸ್ಯೆಗೆ ಯಾವ ರೀತಿ ಹಿಪ್ನೋಟೈಸನ್ನು ಮಾಡಬೇಕು, ಒಂದು ವೇಳೆ ಹಿಪ್ನೋಟೈಸ್ಗೆ ರೀಚ್ ಆಗಿಲ್ಲ ಅಂದಾಗ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸಲ್ಲಿ ಅವರ ಮೆಂಟಲ್ ಬಾಡಿಯನ್ನು ಯಾವ ರೀತಿ ನಾವು ಸ್ಟ್ರಾಂಗ್ ಮಾಡಬೇಕು. ಫಿಂಗರ್ ಟಿಪ್ನಲ್ಲೇ ಜಗತ್ತನ್ನೇ ನೋಡ್ತಾರೆ, ಫಟಾಫಟ್ ಕೆಲಸ ಆಗ್ಬಿಡ್ಬೇಕು ಅನ್ನೋಂಥದ್ದು ಎಲ್ಲರಿಗೂ ಇರುತ್ತೆ. ಹಾಗಾದ್ರೆ ಈ ರೇಖಿ ಹೀಲಿಂಗ್ ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ? ರಿಸಲ್ಟ್ ಅಂದರೆ ಕ್ವಿಕ್ ರಿಸಲ್ಟ್ ಅಲ್ಲ. ಯಾಕೆಂದರೆ ಇಲ್ಲಿ ಏನು ಸಮಸ್ಯೆಯಿಂದ ಜನ ಬರ್ತಾರೋ ಈ ಟ್ರೀಟ್ಮೆಂಟ್ ಅನ್ನೋದು ಅದರ ಮೂಲವನ್ನು ಹುಡ್ಕೊಡುತ್ತೆ. ಅಂದರೆ ಅವ್ರಿಗಿರೋವಂಥ ಸಮಸ್ಯೆ, ಅವ್ರಿಗಿರೋವಂಥ ಕಾಯಿಲೆ ಅದೇನು ಪೂರ್ವ ಜನ್ಮನ, ಇಲ್ಲ ಪ್ರೇತಾತ್ಮನ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕಾ, ಅಥವಾ ಯಾವ ನೆಗೆಟಿವ್ ಎನರ್ಜಿಗಳಿಂದ ಅವ್ರಿಗೆ ಸಮಸ್ಯೆಗಳು ಬಂದಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಮೇಡಮ್, ಈ ರೇಖಿ ಕಲಿಯೋದಕ್ಕೆ ಏನಾದರೂ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇರಬೇಕಾ, ಅಥವಾ ಈ ರೇಖಿ ಕಲಿಯುವಂತಹ ಪ್ರೋಸೆಸ್ ಹೇಗಿರುತ್ತೆ? ಹೀಲಿಂಗ್ ಪ್ರೋಸೆಸ್ ಎಷ್ಟು ದಿನ ಸಮಯ ತಗೊಳುತ್ತೆ? ಇದಕ್ಕೆ ಯಾವುದೇ ಒಂದು ಎಜುಕೇಷನ್ ಬೇಕಾಗಿಲ್ಲ ಮ್ಯಾಮ್. ಇಲ್ಲಿ ನಾವು ಕೊಡ್ತಾರಂಥ ಟ್ರೀಟ್ಮೆಂಟ್ ಕೇವಲ ಒಂದು ದಿನದಲ್ಲಿ. ಯಾಕೆ ಅಂತಂದರೆ ಈಗ ಯಾವುದೇ ಒಂದು ಮನುಷ್ಯ ಸುಮಾರು ಸಲ ಒಂದು 10 ಸೆಟ್ಟಿಂಗ್ ರೇಖಿ ಕಲಿಯೋಕ್ಕೆ ಹೋಗೋದು, 10 ಸೆಟ್ಟಿಂಗ್ ಹಿಪ್ನೋಟೈಸ್ಗೆ ಹೋಗೋದು, ಆಗೇನಾಗುತ್ತಂದರೆ ಅವರಲ್ಲಿರುವಂಥ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಕನ್ಸಲ್ಟೇಷನ್ ಅಂತ ಮಾಡಿ ಆ ಕನ್ಸಲ್ಟೇಷನ್ಗೆ ಸಮಸ್ಯೆ ಏನಿದೆ ಅಂತ ನೋಡಿ ಅದಕ್ಕೆ ಆಗಿರುವಂತಹ ಒಂದು ಡಿಸೈನಿಂಗನ್ನು ಮಾಡಿರ್ತೀವಿ. ಅಂದರೆ ಅವರ ಸಮಸ್ಯೆಗೆ ಯಾವ ರೀತಿ ಹಿಪ್ನೋಟೈಸನ್ನು ಮಾಡಬೇಕು, ಒಂದು ವೇಳೆ ಹಿಪ್ನೋಟೈಸ್ಗೆ ರೀಚ್ ಆಗಿಲ್ಲ ಅಂದಾಗ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸಲ್ಲಿ ಅವರ ಮೆಂಟಲ್ ಬಾಡಿಯನ್ನು ಯಾವ ರೀತಿ ನಾವು ಸ್ಟ್ರಾಂಗ್ ಮಾಡಬೇಕು, ಮತ್ತು ರೇಖಿಲಿ ಅವ್ರಿಗಿರುವಂತಹ ಸಮಸ್ಯೆಗಳಿಗೆ ಯಾವ ಭಾಗಗಳಿಗೆ ಚಿಕಿತ್ಸೆಯನ್ನು ಕೊಟ್ಕೊಂಡ್ರೆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಅಥವಾ ಚಕ್ರಗಳನ್ನು ಯಾವ ರೀತಿ ಆ್ಯಕ್ಟಿವ್ ಮಾಡ್ಕೋಬೇಕು. ಅಂದರೆ ಅವರ ಸಮಸ್ಯೆ ಏನಿದೆಯೋ ಅದಕ್ಕಂತಲೇ ನಾವು ಒಂದು ಡಿಸೈನಿಂಗ್ ಮಾಡಿಕೊಂಡು ಒನ್ ಡೇಲಿ ನಾವು ಮಾಡಿಕೊಡ್ತೀವಿ. ಇಲ್ಲಿ ಒಂದು 16 ಸಲ ಓಡಾಡೋದು, 16 ಸಿಟ್ಟಿಂಗನ್ನು ಅಟೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಸಮಸ್ಯೆಗಳು ವೈದ್ಯರಿಗೆ ಚಾಲೆಂಜಿಂಗ್ ಆಗಿರುತ್ತೆ, ಅಲ್ಲಿ ಸೊಲ್ಯೂಷನ್ ಸಿಕ್ಕಿರಲ್ಲ. ಬಟ್ ರೇಖಿ ಹೀಲಿಂಗ್ ನಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಹೇಗೆ ಸಾಧ್ಯ? ವೈದ್ಯರು ಕೊಡುವಂಥ ಟ್ರೀಟ್ಮೆಂಟ್ಗೆ ರಿಸಲ್ಟ್ ಕೆಲವು ವಿಷಯಕ್ಕೆ ಯಾಕೆ ಬರೋದಿಲ್ಲ ಅಂತಂದರೆ ಅಲ್ಲಿ ಕಾರಣ ಬೇರೆ ಇರುತ್ತೆ. ಅಂದರೆ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವ್ರಿಗೆ ಬೇರೆ ಇನ್ಯಾವುದೋ ಚಕ್ರಗಳು ಬ್ಲ್ಯಾಕೇಜಸ್ ಇರ್ಬೋದು. ಈಗ ನೋಡಿ, ಕೆಲವು ಡಾಕ್ಟರ್ಸ್ ಹೇಳ್ತಾರೆ ನಾವು ಎಲ್ಲ ಟ್ರೀಟ್ಮೆಂಟನ್ನು ನಾವು ಕೊಟ್ಟಿದ್ದೀವಿ ಬಟ್ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಟ್ರೀಟ್ಮೆಂಟ್ಗೆ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ಆ ಕಾಯಿಲೆಗೆ ಸಂಬಂಧಪಟ್ಟಂಥ ಚಕ್ರಗಳು ಬ್ಲಾಕ್ ಆಗಿದೆ ಅಂತ ಅರ್ಥ. ಮತ್ತು ಆ ಚಕ್ರಗಳು ಬ್ಲಾಕ್ ಆಗಬೇಕಾದಕ್ಕೆ ರೀಸನ್ ಏನು? ಅಲ್ಲಿ ಏನಾದರೂ ಒಂದು ಪ್ರೇತಾತ್ಮದ ಪ್ರಾಬ್ಲಮ್ ಇದೆಯಾ, ಇಲ್ಲ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇದೆಯಾ, ಅಥವಾ ಯಾವುದಾದ್ರು ಪೂರ್ವ ಜನ್ಮದಿಂದ ಬಂದಿರುವಂಥ ಕಾಯಿಲೆಗಳು, ಸಮಸ್ಯೆಗಳು ಅಲ್ಲಿ ಕಾಡ್ತಾ ಇದೆಯಾ? ಆ ಥರ ಪ್ರಾಬ್ಲಮ್ಸ್ ಇದ್ದಾಗ ಏನಾಗುತ್ತಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಡಾಕ್ಟರ್ ಕೊಡುವಂಥ ಟ್ರೀಟ್ಮೆಂಟ್ಗೆ ಅದು ರಿಯಾಕ್ಟ್ ಆಗೋದಿಲ್ಲ. ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ಗೆ ಬಾಡಿ ರಿಯಾಕ್ಟ್ ಆಗಬೇಕು ಅಂದರೆ ಅವರು ಬಾಡಿ ಪಾಸಿಟಿವ್ ಆಗಿರಬೇಕು. ಆಗ ನಾವೇನು ಮಾಡ್ತೀವಿ, ಅವರು ಯಾವ ಡಾಕ್ಟ್ರ್ ಹತ್ರ ಯಾವ ಕಾಯಿಲೆಗಾದರೂ ಟ್ರೀಟ್ಮೆಂಟ್ ತೊಗೊಳ್ಳಿ, ಟ್ರೀಟ್ಮೆಂಟ್ಗೂ ನಮಗೂ ಸಂಬಂಧ ಇರೋದಿಲ್ಲ. ಯಾಕಂದರೆ ಎಲ್ಲರೂ ಮೊದಲು ಕೊಡುವಂತಹ ಪ್ರಿಪ್ರೇಷನ್ಸು ಡಾಕ್ಟ್ರಿಗಂತಲೇ ಕೊಡ್ತೀವಿ ನಾವು. ಅವರು ದೀರ್ಘವಾಗಿರುವಂಥ ಕಾಯಿಲೆಗಳಿಗೆ ಅವ್ರ ಪಾಡ್ಗೆ ಅವ್ರು ಏನಾದರೂ ಟ್ರೀಟ್ಮೆಂಟ್ ತೊಗೊತಾ ಇರಲಿ, ನಾವು ಕೊಡೋ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂದರೆ ಆ ಡಾಕ್ಟ್ರು ಕೊಡ್ತಾ ಇರುವಂಥ ಟ್ರೀಟ್ಮೆಂಟ್ಗೆ ಬಾಡಿ ಸ್ಪಂದಿಸಿ ರಿಸಲ್ಟ್ ಬರೋದಕ್ಕೆ ಏನು ಮಾಡಬೇಕು ಅದನ್ನು ನಾವು ರೇಖಿ ಮತ್ತು ಹಿಪ್ನೋಟಿಸಮ್ ಒಂದು ಸಮ ಪ್ರಮಾಣದಲ್ಲಿ ನಾವು ಮಾಡಿ ಕೊಡೋದ್ರಿಂದ, ರೇಖಿ ಹಿಪ್ನೋಟಿಸನ್ನು ಹೇಳಿ ಕೊಡೋದ್ರಿಂದ ರಿಸಲ್ಟ್ ಅನ್ನೋದು ಖಂಡಿತ ಬರುತ್ತೆ. ಕೆಲವೊಂದು ಸಿಚುಯೇಷನು, ಕೆಲವೊಂದು ಎಕ್ಸಾಂಪಲ್, ದೃಷ್ಟಿ ದೋಷದ ಬಗ್ಗೆ ನಾವು ಮಾತಾಡ್ತಿದ್ವಿ, ಕಾಣಿಸ್ತಾನೆ ಇರಲಿಲ್ಲ, ಈಗ ಕಾಣಿಸ್ತಿದೆ ಅಂತಲೂ ಒಬ್ಬರು ನಿಮ್ಮ ಪೇಷಂಟ್ಸೇ ಮಾತಾಡಿದ್ದಾರೆ. ಸೊ ಇಂಥ ಚಾಲೆಂಜು ಡಾಕ್ಟರೇ ಕೈ ಬಿಟ್ಟಿದ್ದನ್ನು ತಾವು ಕೈ ಹಿಡಿತೀರಿ. ಸೊ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಎಷ್ಟು ದಿನದಲ್ಲಿ ರಿಸಲ್ಟ್ ಕೊಡ್ತೀರಿ ಅನ್ನುವಂಥ ಒಂದು ಆಶ್ವಾಸನೆ ತಾವು ನೀಡ್ತೀರಿ? ಇಲ್ಲಿ ಯಾವುದೇ ಒಂದು ಸಮಸ್ಯೆ ಒಂದು ವಾಸಿ ಆಗಬೇಕಂತಿರಲಿ ಅಥವಾ ಏನೇ ಒಂದು ನಮಗೆ ಬೇಕಾಗಿರಲಿ, ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿ ತುಂಬ ಪವರ್ಫುಲ್ ಆಗಿರಬೇಕು.
ಅಂದರೆ ನಾವು ಪ್ರಾಣಶಕ್ತಿ ಅಂದಾಗ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಒಂದು ಒಂದು ಅಧಿಕಾರವನ್ನು ಚಲಾಯಿಸುವಂಥ ಒಂದು ಶಕ್ತಿ. ಪ್ರಾಣಶಕ್ತಿ ಅಂತಂದರೆ ನಾವು ಯಾವ ಥರ ಹೋಲಿಕೆ ಮಾಡ್ಕೋಬೇಕಂದ್ರೆ, ಈಗ ನಾವು ಪ್ರಾಣಶಕ್ತಿ ಚೆನ್ನಾಗಿದ್ದಾಗ, ಈಗ ನೋಡಿ, ಈಗೇನೋ ನಾವು ಕೈ ಕೊಯ್ಕೊಳ್ತೀವಿ, ಅದೇನಾಗುತ್ತೆ, ನಾವಲ್ಲಿ ಏನು ಮಾಡಿಲ್ಲ ಸ್ವಲ್ಪ ದಿನಕ್ಕೆ ಅದಷ್ಟು ಅದೇನಾಗುತ್ತದೆ, ಆ ಗಾಯ ವಾಸಿ ಆಗುತ್ತೆ. ಅಂದರೆ ನಮ್ಮ ದೇಹದ ಡಿಸೈನಿಂಗ್ ಆ ಥರ ಇರುತ್ತೆ. ಅನೇಕ ಸಮಸ್ಯೆಗಳನ್ನು ನಮ್ಮ ದೇಹನೇ ಕ್ಲಿಯರ್ ಮಾಡ್ಕೊಳ್ತಾ ಇರುತ್ತೆ. ನಮ್ಮ ದೇಹನೇ ಅದನ್ನು ಕ್ಲಿಯರ್ ಮಾಡ್ಕೊಳ್ಳುವಂತಹ ಒಂದು ಕೆಪಾಸಿಟಿ ನಮಗಿರುತ್ತೆ. ಆದರೆ ಆ ಪ್ರಾಣಶಕ್ತಿ ಅನ್ನೋದು ನಮಗೆ ಕಮ್ಮಿ ಆದಾಗ, ಆಗ ನಾವು ವೈದ್ಯರ ಹತ್ರ ಹೋದಾಗ ಟ್ರೀಟ್ಮೆಂಟು ತಗೊಂಡು ಸಹ ನಮಗೆ ಅದು ರಿಸಲ್ಟ್ಗಳು ನಮಗೆ ಬಂದಿಲ್ಲ ಅಂದಾಗ ಏನಾಗುತ್ತಂದರೆ, ಅಲ್ಲಿ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ನಾವಲ್ಲಿ ಏನೋ ಒಂದನ್ನು ಮಾಡಬೇಕು. ಅದು ಮೆಡಿಕಲ್ಗೆ ಸಂಬಂಧಪಟ್ಟಿದ್ದಲ್ಲ. ಮೆಡಿಕಲ್ ಬಂದು ಆ ದೇಹದಲ್ಲಿ ಪಲ್ಸ್ ರೇಟ್ ಏನಿದೆ, ಆ ದೇಹದ ಒಳಗಡೆ ಯಾವ ಹಾರ್ಮೋನ್ ಇದೆ, ಅಥವಾ ಆ ದೇಹದಲ್ಲಿ ಅಲ್ಲಿ ಏನು ಇನ್ಫೆಕ್ಷನ್ ಇದೆ, ಏನು ಅಲ್ಲಿ ಏನಿದೆ ಅಂತ ಡಾಕ್ಟರ್ ಕಂಡುಕೊಂಡಾಗ, ಆ ಇನ್ಫೆಕ್ಷನ್ಗೆ ಡಾಕ್ಟರ್ ಟ್ರೀಟ್ಮೆಂಟನ್ನು ಕೊಟ್ಟಾಗ ಅಲ್ಲಿ ಪ್ರಾಣಶಕ್ತಿ ಹೇಗೆ ವರ್ಕ್ ಮಾಡಬೇಕು, ಆ ಪ್ರಾಣಶಕ್ತಿ ವರ್ಕ್ ಆದಾಗ ಅಷ್ಟೇನೆ ಅದು ಸಮಸ್ಯೆ ಕ್ಲಿಯರ್ ಆಗುತ್ತೆ. ಈಗ ಡಾಕ್ಟರ್ಸೇ ಒಪ್ಕೊಳ್ತಾರೆ ಏನಂತ, ನಾನು ಮಾಡೋ ಪ್ರಯತ್ನ ಎಲ್ಲ ನಾನು ಮಾಡ್ತಾ ಇದ್ದೀನಿ, ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಲ್ಲಿಗೆ ಡಾಕ್ಟ್ರಿಗೂ ಗೊತ್ತಿದೆ, ನಾನು ಮಾಡ್ತಾ ಇರುವಂಥ ಟ್ರೀಟ್ಮೆಂಟು ಆ ಬಾಡಿಗೆ 100% ಹೋಗ್ಬೇಕಂದ್ರೆ ಅಲ್ಲಿ ಇನ್ನೇನೋ ಒಂದು ಬೇಕು. ಆ ಬೇಕಾಗಿರುವಂತಹ ಶಕ್ತಿನೇ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯನ್ನು ಆ್ಯಕ್ಟಿವ್ ಮಾಡೋದು ರೇಖಿ ಶಕ್ತಿ. ರೇಖಿ ಶಕ್ತಿ ಅಂದರೆ ನಾವು ಯೂನಿವರ್ಸಲ್ ಎನರ್ಜಿ ಅಂತ ನಾವು ಏನು ಹೇಳ್ತೀವಿ, ನಾವು ಕಾಸ್ಮಿಕ್ ಎನರ್ಜಿ ಅಂತ ನಾವು ಏನು ಹೇಳ್ತೀವಿ, ನಾವು ಮತ್ತು ಪ್ರಾಕೃತಿಕ ಶಕ್ತಿ ಅಂತ ನಾವೇನು ಹೇಳ್ತೀವಿ, ಆ ಶಕ್ತಿಯನ್ನು ನಾವು ಆ ಭಾಗಗಳಿಗೆ ಕಳಿಸಿದಾಗ ಏನಾಗುತ್ತೆ, ಕೆಲವು ಸಮಯದಲ್ಲಿ ಅದಷ್ಟಕ್ಕದೇ ಆ್ಯಕ್ಟಿವ್ ಆಗಿ ಆ ಸಮಸ್ಯೆನ ಅದಷ್ಟಕ್ಕದೇ ಗುಣಪಡಿಸ್ಕೊಳುತ್ತೆ. ಕೆಲವು ಸರಿ ಡಾಕ್ಟರ್ ಟ್ರೀಟ್ಮೆಂಟನ್ನು ಕೊಡುವಾಗ ಅದಕ್ಕೆ ಸಪೋರ್ಟಿವ್ ಆಗಿ ಅಲ್ಲಿ ನಿಂತು ಆ ಸಮಸ್ಯೆನ ಕ್ಲಿಯರ್ ಮಾಡಿ ಕೊಡುತ್ತೆ.